ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ನೆಗೆಟಿವ್ ಇದೆ. ಹೇಗೆ? ದೃಷ್ಟಿದೋಷ ಆಗಿರ್ಬೋದು. ಯಾರೋ ಒಬ್ಬ ವ್ಯಕ್ತಿ ಮನೆಗೆ ಬಂದು ಹೋಗ್ತಾನೆ ಸರ್. ಹೋದ್ರ ಮೇಲೆ ಮನೆಯಲ್ಲಿ ಮೀನು ಸಾಕಿರ್ತೀವಿ, ಸತ್ತೋಗುತ್ತೆ. ಅವ್ನು ಬಂದು ಹೋಗ್ತಾನೆ, ಚೆನ್ನಾಗಿರ್ತೀವಿ ನಾವು, ಅದೇನಾಗುತ್ತೋ ಗೊತ್ತಿಲ್ಲ. ಅವ್ನು ಹೋದ್ರ ಮೇಲೆ ನಾವು ಜಗಳ ಆಡ್ಕೊಂಡು ಕೂತಿರ್ತೀವಿ. ಅವ್ನು ಬಂದು ಹೋಗ್ತಾನೆ, ಬಂದು ಹೋದ್ರ ಮೇಲೆ ನಮ್ಮ ಮನೇಲಿ ಏನೋ ಅನಾರೋಗ್ಯ ಇತ್ಯಾದಿಗಳಾಗ್ತಾರೆ. ಏನಾದ್ರು ಹಾಕ್ಬಿಟ್ಟು ಏನಾದ್ರು ಹೋಗ್ತಾವ್ರ, ಅಥವಾ ಅವರ ಕಣ್ಣು ದೃಷ್ಟಿನ, ಅಥವಾ ಈ ಮನೆಯಲ್ಲಿ ವಾಸ್ತು ಸಮಸ್ಯೆನ, ಈ ರೀತಿ ಹಲವಾರು ಟೆನ್ಷನ್ಗಳಿರುವಂಥವ್ರಿಗಾಗಿ ಒಂದು ಪರಿಹಾರವನ್ನು ನಾನು ತಂದಿದ್ದೀನಿ. ಇದನ್ನು ನೀವು ವಾಸ್ತು ಅಂತ ಹೇಳ್ಬೋದು, ದೃಷ್ಟಿದೋಷ ಅಂತ ಹೇಳ್ಬೋದು, ನೆಗೆಟಿವ್ ಎನರ್ಜಿ ಯಾವ್ದಾದ್ರು ಒಂದು ಮನೆಯೊಳಗಡೆ ಬಂತ ಅಂತ ಹೇಳ್ಬೋದು, ಅಥವಾ ಬಂದಿರೋಂಥ ವ್ಯಕ್ತಿಗಳ ಕಣ್ಣು ಸರಿ ಇಲ್ವಾ, ಸ್ವಾರ್ಥ ಭಾವನೆಯಿಂದ ಏನಾದ್ರು ನಮ್ಮನ್ನು ನೋಡ್ಬಿಟ್ಟು ಅವ್ರು ಹೋಗ್ತಾವ್ರ ಅಂತಲೂ ನೀವು ಹೇಳ್ಬೋದು. ಇದು ಬಹಳಷ್ಟು ಮನೆಗಳಲ್ಲಿ ನಡೆದಿದೆ. ಸುಖವಾಗಿರ್ತೀವಿ, ಸಂತೋಷವಾಗಿರ್ತೀವಿ, ಯಾರೋ ಒಬ್ರು ಬರ್ತಾರೆ, ಬೆಳಿಗ್ಗೆ ಬರ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ಹೋಗ್ತಾರೆ. ಅವ್ರು ಹೋದ್ರ ಮೇಲೆ ಒಂದು ವಾರ ಇಲ್ಲಿ ಜಗಳ, ಒಂದು ವಾರ ಪ್ರಾಬ್ಲಮ್, ಈ ಥರ ಆಗಿದೆಯಾ? ಅದಕ್ಕೊಂದು ಪರಿಹಾರ ಹೇಳ್ತೀನಿ ಕೇಳಿ. 3 ಮರಾಠಿ ಮೊಗ್ಗು, 3 ಆಯಿತಾ. ಒಂದು 15ರಿಂದ 20 ಕಾಳು ಮೆಣಸು ಪೂರ್ತಿಯಾಗಿರುವಂಥದ್ದು ಕಾಳು ಮೆಣಸು, ಆಯಿತಾ. ಸ್ವಲ್ಪ ಲವಂಚದ ಬೇರು ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಒಂದು 20 ರೂಪಾಯಿ ಕೇಳಿ ಕೊಡ್ತಾರೆ. ವಾರಕ್ಕೊಮ್ಮೆ ಪ್ರಯೋಗ. ಇಷ್ಟೇ. ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಕಿಚನ್ನಲ್ಲಿ ಬಂದ್ಬಿಟ್ಟು ಯಾವುದಾದ್ರು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಆದ್ಮೇಲೆ ಈ 3 ಅದರಲ್ಲಿ ಹಾಕಿ, ಮರಾಠಿ ಮೊಗ್ಗು, ಕಾಳು ಮೆಣಸು, ಲವಂಚದ ಬೇರು, ಇದನ್ನು ಹಾಕಿ ಚೆನ್ನಾಗಿ ಕುದಿಸಿ. ನಾವು ನಾರ್ಮಲಾಗಿ ಕಷಾಯ ಕುದಿಸ್ತೀವಲ್ಲ, ಆ ಥರ ಕುದಿಸಿ. ಅದೊಂದು ಸ್ವಲ್ಪ ಹಬೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕುದ್ದಾಗ. ಆವಾಗ ಏನು ಮಾಡಿ ಅಂದರೆ, ಈ ಪಾತ್ರೆನ ತಗೊಂಡು ಬಂದು ಮನೆಯ ಹಾಲಿನ ಮಧ್ಯದಲ್ಲಿ ಇಟ್ಬಿಡಿ. ಅದೊಂದು ಸ್ವಲ್ಪ ಹೊತ್ತು ಆ ಸ್ಮೆಲ್ಲು, ಆ ಇತ್ಯಾದಿಗಳು ಆ ಒಂದು ಹಾಲಿನಲ್ಲಿ ಕ್ಲೀನಾಗಿ ಹರಡೋ ಥರ ಬಿಟ್ಬಿಡಿ. ಅಷ್ಟೇ, ಬೇರೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಪ್ರತಿ ವಾರಕ್ಕೊಮ್ಮೆ ಇದನ್ನು ಮಾಡಿ. ಸರ್, ಯಾವ ದಿನ ಮಾಡಬೇಕು ನಿಮ್ಮಿಷ್ಟ, ಯಾವ ಸಮಯದಲ್ಲಿ ಮಾಡಬೇಕು ನಿಮ್ಮಿಷ್ಟ. ಪ್ರತಿ ವಾರ ಇದನ್ನು ಮಾಡ್ಕೊಂಡು ಹೋಗಿ. 3 ವಾರ ಮಾಡಿ. ಫಸ್ಟು 3 ವಾರದಲ್ಲಿ ನಿಮ್ಮ ಈ ಮನೆಯಲ್ಲಿ ನಡೀತಾ ಇರುವಂಥ ಈ ಸಮಸ್ಯೆಗಳಲ್ಲಿ ಪರಿವರ್ತನೆ ಬರ್ತಾ ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡಿ. ಯಾಕಂದರೆ ನಾವು ಹೇಳ್ತೀವಿ ಇದಾಗೋಗ್ಬಿಡ್ತದೆ, ಅದಾಗೋಗ್ಬಿಡುತ್ತೆ. ನಿಮಗೆ ವಿಷಯ ಗೊತ್ತಿರಬೇಕು. ನೀವು ಇಟ್ಟಾದ ಮೇಲೆ ನಮ್ಮ ಮನೆಯಲ್ಲಿ ಈ ವಿಷಯದಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಸರ್, ಅಥವಾ ಪರಿಪೂರ್ಣವಾಗಿ ಹೋಗ್ಬಿಟ್ಟಿದೆ ಸರ್, ಕರೆಕ್ಟಾ? ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಬಂದಿದೆ. ಬಟ್ ಬಂದಿರೋ ಚೇಂಜಸ್ ನೆಗೆಟಿವ್ ಅಲ್ಲ, ಪಾಸಿಟಿವ್. ಮನೆಯಲ್ಲಿ ಬಂದರೂ ಕೂಡ ಯಾಕೋ ಒಂಥರ ವಾತಾವರಣ ಖುಷಿ ಆಗುತ್ತೆ ಸರ್. ಮನೆಗೆ ಹೋದ್ರೆ ಸಾಕು, ಟೆನ್ಷನ್ನು ಯಾಕೆ ತಾನೇ ಹೋಗ್ತೀವಿ, ಅದಕ್ಕೆ ನಾನು ಲೇಟಾಗಿ ಹೋಗ್ತೀನಿ ಸರ್ ಮನೆಗೆ ಅನ್ನೋಂಥ ಬಹಳಷ್ಟು ಜನ ಇದ್ದೀರಾ. ಇವಾಗ ಬೇಗ ಮನೆಗೆ ಬರ್ತಾರೆ, ಮನೆಯಲ್ಲಿ ಕೂತ್ಕೊಂಡ್ರೆ ಖುಷಿ ಪಡ್ತಾರೆ. ಮನೆಯಲ್ಲಿ ವಾತಾವರಣ ಚೆನ್ನಾಗಿದೆ, ಖುಷಿಯಾಗಿರ್ತೀವಿ ನಾವು. ಯಾರೇ ಬಂದರೂ ಏನೇ ಆದ್ರೂ ಸಹಿತ ನಮ್ಮ ಮಧ್ಯದಲ್ಲಿ ಏನು ಸಮಸ್ಯೆಗಳು ಬರ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಇತ್ಯಾದಿಗಳು ಏನು ಬರ್ತಾ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು ನೀವು ಕಂಟಿನ್ಯೂ ಮಾಡಿ. ಒಂದು 3 ವಾರ ಕಂಟಿನ್ಯೂ ಆಗಿ 3 ವಾರ ಮಾಡಿ. ಅದಾದ್ರ ಮೇಲೆ ತಿಂಗಳಿಗೆ 1 ಸಲ ಮಾಡಿದ್ರೆ ಸಾಕು, ಆಯಿತಾ. ಅದಾದ್ರ ಮೇಲೆ ಸರ್ ಇದೆಲ್ಲ ಮುಗಿದ್ರ ಮೇಲೆ ಇದ್ರ ಒಳಗಡೆ ಇರುವಂಥ ವಸ್ತುಗಳನ್ನ ಏನು ಮಾಡಬೇಕಂದ್ರೆ, ಇದನ್ನು ನೀವು ವಿಸರ್ಜನೆ ಮಾಡ್ಬೋದು, ಬಿಸಾಕ್ಬೋದು, ಕಸದಲ್ಲಿ ಹಾಕ್ಬೋದು, ಇದು ನಿಮ್ಮ ಇಷ್ಟ, ಓಕೆನಾ. ವಾರಕ್ಕೊಂದ್ಸಲ ಮಾತ್ರ ಹೊಸದಾಗಿ ತಗೊಂಬಂದೇ ಮಾಡಬೇಕು. ಹಳೇದು ಹೋದ ವಾರದಿತ್ತು ಮತ್ತೆ ಹಾಕೋದು, ಮತ್ತೆ ಕುದಿಸೋದು ಇತ್ಯಾದಿಗಳನ್ನ ಮಾಡಬೇಡಿ. ಇದರಿಂದ ನಾನು ಹೇಳಿರುವಂಥ ಸಮಸ್ಯೆನಲ್ಲಿ ವ್ಯತ್ಯಾಸ ಏನಾದರೂ ಬಂತಂದರೆ ತಿಂಗಳಿಗೆ 1 ಸಲ ಇದನ್ನು ಮಾಡಿ. ಮತ್ತು ಯಾವುದೇ ಪ್ರಯೋಗಗಳನ್ನ ಮಾಡುವಾಗ ಇತರರಿಗೆ ತೋರಿಸ್ಕೊಂಡು ಮಾಡಬೇಡಿ. ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಅದು ಅಕ್ಕಪಕ್ಕ ಮನೆಯವರು ಇರ್ಬೋದು, ಎಲ್ಲೇ ಇರ್ಬೋದು. ನಿಮ್ಮಿಷ್ಟಕ್ಕೆ ನೀವು ಪ್ರಯೋಗ ಇತ್ಯಾದಿಗಳನ್ನ ಮಾಡಿ. ಅದಕ್ಕೆ ನಾನು ಹೇಳಿದ್ದು, ಸಮಯ ಸಂದರ್ಭ ನೀವು ನಿರ್ಧಾರ ಮಾಡಿ. ಸರ್, ಡೇ ಟೈಮಲ್ಲಿ ಮಾಡ್ತೀವಿ, ಮಧ್ಯಾಹ್ನ ಮಾಡ್ತೀವಿ, ಸಾಯಂಕಾಲ ಮಾಡ್ತೀವಿ, ನೈಟಲ್ಲಿ ಮಾಡ್ತೀವಿ, ಅದು ನಿಮ್ಮ ಇಷ್ಟ. ಯಾವಾಗ ಬೇಕಾದ್ರೂ ಮಾಡ್ಬೋದು. ವಾರಕ್ಕೊಂದ್ಸಲ 3 ವಾರ ಮಾಡಿ. ನಿಮ್ಮ ಜೀವನದ ಪರಿವರ್ತನೆಯನ್ನು ನೀವೇ ನೋಡಿವಿರಂತೆ. ಎಲ್ರಿಗೂ ಒಳ್ಳೆಯದಾಗಲಿ.